ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಸಾಕಷ್ಟು ಜನ ಯುವಕರು ಇವತ್ತು ಕೃಷಿಯಲ್ಲಿ ಲಾಭದಾಯಕ ಇಲ್ಲ ಅಂತ ಅಂದ್ಕೊಂಡು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಮಂಡ್ಯದಿಂದ 12 ಕಿಲೋಮೀಟರ್ ಅಂತರದಲ್ಲಿರುವ ಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ನಿರಂಜನ್ ಎಚ್.ಎಸ್ ಎನ್ನುವಂಥ ಒಬ್ಬರು ಯುವ ರೈತರಿಗೆ ಯಾವ ರೀತಿ ಮಾದರಿಯಾಗಬೇಕು, ಕೃಷಿಯನ್ನು ಯಾವ ರೀತಿ ಸುಸ್ಥಿರತೆಯಿಂದಾಗಿ ಆರ್ಥಿಕ ಸುಸ್ಥಿರತೆಯನ್ನು ಯಾವ ರೀತಿ ಗಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಜೀವಂತ ನಿದರ್ಶನವಾಗಿದ್ದಾರೆ. ಇವರ ಕೃಷಿ ಬದುಕನ್ನು ಇವತ್ತು ನಾವು ರೈತ ಸಮುದಾಯಕ್ಕೆ ತೆರೆದಿಡಬೇಕು ಅಂತೇಳಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ನಿರಂಜನ್ ಅಂತ, ನಮ್ಮ ಊರು ಬಂದು ಹೊನ್ನಾಯಕನಹಳ್ಳಿ, ಕೆರಗೋಡು ಹೋಬಳಿ, ಮಂಡ್ಯ ತಾಲೂಕು. ನಾವು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋವಂಥದ್ದು. ನಾವು ಓದಿದ್ದೆಲ್ಲ ಹೊರಗಡೆ ಆದ್ರೂ ನಾವು ಬಂದಂಥ ಕಾಲಕ್ಕೆ ವ್ಯವಸಾಯದಲ್ಲಿ ನಮ್ಮ ಮಂಡ್ಯ ತಾಲೂಕಲ್ಲಿ ಬರೀ ಭತ್ತ, ಕಬ್ಬು ಬಿಟ್ಟರೆ ಇನ್ನೇನು ಬೆಳೀತಾ ಇರಲಿಲ್ಲ. ನಾವು ನಮ್ಮ ಮನೇಲೂ ಕೂಡ ಅದನ್ನೇ ಪ್ರಧಾನವಾದ ಬೆಳೆ ಮಾಡ್ಕೊಂಡಿದ್ವಿ. ಏನಂದ್ರೆ ಕಬ್ಬು ಕಡ್ದ ಮೇಲೆ ಆಮೇಲೆ 6 ತಿಂಗಳ ಮೇಲೆ ಪೇಮೆಂಟ್ ಸಿಗೋದು, ಭತ್ತ ಬೆಳೆದಿದ್ದು ಊಟಕ್ಕಾಗೋದು. ಇದೇ ಪದ್ಧತಿಯಲ್ಲಿ ನಮ್ಮ ಜೀವನ ಯಾವತ್ತೂ ನಮ್ಮ ತಂದೆಯವ್ರ ಜೀವನ ಹೇಗಿದ್ದೋ ಹಾಗೇ ಇದ್ವು. ಹಂಗೆ ತದನಂತರ ನಾವು ಏನಾದ್ರು ಪರಿವರ್ತನೆ ಆಗಬೇಕು ಅಂತೇಳಿ ನಾವು ಸುಭಾಷ್ ಪಾಳೇಕರ್ ಅವ್ರದ್ದು ಏನು ಕೃತಿಗಳನ್ನು ಓದ್ತಾ ಇದ್ವಿ. ಆಮೇಲೆ ನಾವು ಬದಲಾವಣೆ ದಾರಿ ಇಟ್ಕೊಂಡ್ವಿ. ಗೋ ಆಧಾರಿತ ಸಮಗ್ರ ಕೃಷಿ ನಮ್ಮಲ್ಲಿ ಹಳ್ಳಿಕಾರ್ ತಳಿ ಅವತ್ತಿಂದ ಇರೋದ್ರಿಂದ ನಾವು ಗೋ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗೆ ಬಂದ್ವಿ. ನೀವೇನು ಈ ಜಾಗ ನೋಡ್ತಾ ಇದ್ರಿ, ಇಲ್ಲೆಲ್ಲ ಕಬ್ಬು ಬೆಳೀತಾ ಇದ್ವಿ ಮೂಲ. ಆಮೇಲೆ ಕರ್ಲು ಭೂಮಿ ಆಗಿತ್ತು. ಹಂಗಾಗಿ ನಿಧಾನವಾಗಿ ಇಲ್ಲಿ ಬಹುಬೆಳೆ ಪದ್ಧತಿ ಮಾಡ್ಕೊಂಡು ಬಂದ್ವಿ. ಕರ್ಲು ಇರೋದಕ್ಕೆಲ್ಲ ಜಲಾನಯನ ಇಲಾಖೆಯಿಂದ ನಮಗೆ ಏನು ಕರ್ಲು ನೀರು ಎಳಿಲಿಕ್ಕೆ ಪೈಪ್ಲೈನ್ ಮಾಡಿಕೊಟ್ರು. ಹಂಗಾಗಿ ಕರ್ಲು ಭೂಮಿ ಎಲ್ಲ ಹೋಗಿ ಆಬದ್ದಾಯಿತು. ಹಂಗಾಗಿ ಜಲಾನಯನ ಇಲಾಖೆಯವ್ರಿಗೆ ನಾನು ಫಸ್ಟು ಭಾರಿ ಆಭಾರಿ. ಅವ್ರಿಗೆ ನಮ್ಮ ಗದ್ದೆ ಎಲ್ಲ ಒಳ್ಳೆ ಭೂಮಿ ಫಲವತ್ತಾಗಿ ಮಾಡಿಕೊಟ್ಟಿದ್ದಾರೆ. ತದನಂತರ ಇದನ್ನ ನಾವು ಬಹುಬೆಳೆಯಾಗಿ ಇದರಲ್ಲಿ ನಾವು ತೆಂಗು, ನೇರಳೆ, ಸೀಬೆ, ಆಮೇಲೆ ಹೂವಿನ ಬೆಳೆ, ತರಕಾರಿ ಬೆಳೆ ನೀವು ಕಾಣ್ಬೋದು. ಎಲ್ಲ ಥರ ತರಕಾರಿನೂ ಹಾಕ್ಕೊಂಡಿದ್ದೀವಿ ಇದರೊಳಗೆ. ನಮ್ಮಲ್ಲಿ ಏನು ಟೊಮೆಟೊ, ಬೆಂಡೆ, ಆಮೇಲೆ ಮೆಣಸಿನ್ಕಾಯಿ, ಹೂವನ್ನು ಬೆಳೆದಿದ್ದೀವಿ. ಹಂಗಾಗಿ ಸಾಕಷ್ಟು ಬಳ್ಳಿ ತರಕಾರಿನೂ ಹಾಕಿದ್ದೀವಿ. ಹಂಗಾಗಿ ಬರೀ ಇಷ್ಟು ಜಾಗದಲ್ಲಿ ನಾವು ಕಬ್ಬೇನು ಬೆಳೀತಾ ಇದ್ವಿ. ಒಂದು ಬೆಳೆಯಲ್ಲಿ ನಾವು ಇವಾಗ 16 ಬೆಳೆಯಲ್ಲಿ ಆದಾಯ ನೋಡ್ತಾ ಇದ್ದೀವಿ. ಹಂಗಾಗಿ ನಮಗೆ ಏನು ವಾರದ ಆದಾಯ, ದಿನದ ಆದಾಯ, ತಿಂಗಳ ಆದಾಯ ಎಲ್ಲೂ ಬರೋಂಗೆ ಮಾಡ್ಕೊಂಡಿದ್ದೀವಿ. ನಮ್ಮದು ಒಟ್ಟಾರೆ ಭೂಮಿ ಬಂದು 11.5 ಎಕರೆ ಜಮೀನು ಬರುತ್ತೆ. 11.5 ಎಕರೆಯಲ್ಲೂ ಕಬ್ಬು, ಭತ್ತ ಬೆಳೀತಾ ಇದ್ದಿದ್ದ ಜಾಗದಲ್ಲಿ ತೆಂಗು ಮುಖ್ಯ ಬೆಳೆ ಮಾಡ್ಕೊಂಡಿದ್ದೀವಿ. ತೆಂಗು ಒಳಗೆ ಸಾಕಷ್ಟು ತೋಟಗಾರಿಕೆ ಬೆಳೆ ಮಾಡ್ಕೊಂಡಿದ್ದೀವಿ. ಅಡಿಕೆ, ಕಾಳು ಮೆಣಸುಗಳು, ಏನು ನಮ್ಮಲ್ಲಿ ಸಾಂಬಾರು ಪದಾರ್ಥಗಳು ಎಲ್ಲ ಇವೆ. ಆಮೇಲೆ ಹಣ್ಣಿನ ಗಿಡಗಳು ಅಂದರೆ ಸಾಧಾರಣವಾಗಿ ನಮ್ಮಲ್ಲಿ ಏನೇನು ಬೆಳಿತೀವಿ ಎಲ್ಲ ಥರ ಹಣ್ಣಿನ ಗಿಡನೂ ಬೆಳೆದಿದ್ದೀವಿ. ಮುಖ್ಯವಾಗಿ ಜಾಸ್ತಿ ಹೇಳಾಗಿ ಕಾಡಹಣ್ಣನ್ನ ಕೃಷಿ ಹೆಚ್ಚಾಗಿ ನಾವು ಒತ್ತು ಕೊಟ್ಟಿದ್ದೀವಿ. ಏನಂದರೆ ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಹಿಂಗೆ. ಆಮೇಲೆ ನೇರಳೆಯಲ್ಲಿ ಒಂದು 5 ವಿಧ, ಸಪೋಟದಲ್ಲಿ ಒಂದು 4 ವಿಧ, ಆಮೇಲೆ ಸೀಬೆಯಲ್ಲಿ ಒಂದು 5 ಥರ, ಈ ಥರ ಮಾಡ್ಕೊಂಡ್ಬಿಡ್ತೀವಿ. ಮುಖ್ಯವಾಗಿ ಏನು ಮಳೆ ಇಲ್ಲ, ನೀರಿಲ್ಲ ಅಂದ್ರೂ ತಡೆಯುವಂಥದ್ದು ಗಿಡ, ಬದುಕುವಂಥದ್ದನ್ನೇ ನಾವು ಹುಡುಕಿ ಮಾಡಿದ್ದೀವಿ. ಬೇಲದ ಹಣ್ಣಿನ ಗಿಡ, ಆಮೇಲೆ ಹಲಸಲ್ಲಿ ಒಂದು 24 ವೆರೈಟಿ ಹಲಸನ್ನು ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಏನಂದರೆ ನಮ್ಮ ಹವಾಮಾನ ವೈಪರೀತ್ಯನ ನಾವು ಇಲ್ಲಿ ನಮ್ಮ ತೋಟದಲ್ಲಿ ಇಲ್ಲಿ ಒಂದು ವರ್ಷ ಮಳೆ ಇಲ್ಲ ಅಂದ್ರೂ ತಡಿತೀವಿ. ಆಮೇಲೆ ಏನು ಕೊರತೆ ಆದ್ರೂ ನಾವು ರೈತರು ನಮ್ಮ ಉಳಿವಿಗೆ ಏನು ಬೇಕು ಆ ಮರ ಗಿಡನೇ ಹಾಕಿದ್ದೀವಿ. ಸುತ್ತ ನಾವು ಏನು ಕಾಡು ಕೃಷಿಗೆ ನಾವು ಹಲಸನ್ನೇ ಮುಖ್ಯ ಬೆಳೆಯಾಗಿ ಮಾಡಿದ್ದೀವಿ. ನಮ್ಮೆಲ್ಲಿ ಏನಕ್ಕಂದ್ರೆ ಸೊಪ್ಪು ಒಂದು ಉಪಯೋಗ ಆಗ್ತದೆ, ಹಣ್ಣು ಉಪಯೋಗ ಆಗ್ತದೆ, ಅದನ್ನ ಸ್ವಲ್ಪ ಕಾಯಲ್ಲಿದ್ರೂ ಉಪಯೋಗ ಆಗ್ತದೆ. ಕೊನೆಯ ತನಕ ಹಲಸು, ಆಮೇಲೆ ಟಿಂಬರ್ ವ್ಯಾಲ್ಯೂ ಇದೆ. ಹಂಗಾಗಿ ಚಿಕ್ಕದಿಂದ ದೊಡ್ಡ ತನಕ ಹಲಸಿನ ಮುಖ್ಯ ಬೆಳೆಯಾಗಿ ನಾವು ಒಂದು 600 ಸುತ್ತ ಕಾಡು ಕೃಷಿಲೇ ಹಲಸನ್ನು ಹಾಕಿದ್ದೀವಿ. ತಲತಲಾಂತರದಿಂದ ಹಳ್ಳಿಕಾರ್ ರಾಸ್ ಬಂದಿರೋದ್ರಿಂದ ನಾನು ಹಳ್ಳಿಕಾರ್ ರಾಸನ್ನ ಹೆಚ್ಚಾಗಿ ಸಾಕ್ತಾ ಇದ್ದೀನಿ. ಅದನ್ನೊಂದು ಉಳಿವಿಗೆ, ಅದನ್ನ ಬೆಳವಣಿಗೆ ಶ್ರಮಿಸ್ತಾ ಇದ್ದೀನಿ ನಾನು. ಹಂಗಾಗಿ ಹಳ್ಳಿಕಾರ್ ರಾಸಿನ ಗಂಜಲಾನ, ನಾವು ಸಗಣಿಯನ್ನ ಸಾವಯವ ಕೃಷಿಯಲ್ಲಿ ಜೀವಾಮೃತ, ಆಮೇಲೆ ಘನಜೀವಾಮೃತ, ಹಿಂಗೆ ಹಲವಾರು ಉಪಯೋಗಗಳನ್ನು ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆ ಹಳ್ಳಿಕಾರ್ ರಾಸಿನ ಸಗಣಿಯನ್ನು ನಾವು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಆದಾಯ ರೂಪ ತೋರಿಸ್ತಾ ಇದ್ದೀವಿ. ನಮ್ಮಲ್ಲಿ ದೀಪ, ಮೂರ್ತಿಗಳು, ಧೂಪಗಳು, ಸೋಪು, ಹಾಗೆ ಈ ಥರ ಹಲವಾರು ವಸ್ತುಗಳನ್ನು ಮಾಡಿ ಅದನ್ನು ಮೌಲ್ಯವರ್ಧನೆ ತೋರಿಸ್ತಾ ಇದ್ದೀವಿ. ಹಳ್ಳಿಕಾರ್ ರಾಸಲ್ಲಿ ನೀವು ಸೀಮೆ ಹಸುಗಿಂತ ಹೆಚ್ಚಾಗಿ ಆದಾಯ ಮಾಡ್ಬೋದು ಅನ್ನೋದನ್ನ ನಾನು ನನ್ನಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಹಳ್ಳಿಕಾರ್ ರಾಸಿನ ಉಳಿವಿಗಾಗಿ ಒಂದು ದತ್ತು ಪದ್ಧತಿ ಅಂತ ಹೇಳಿ ಮಾಡಿ ನಮ್ಮನೇಲಿ ಹುಟ್ಟಿರೋ ಹೆಣ್ಣುಗಳನ್ನ ದತ್ತು ಕೊಡ್ತಾ ಇದ್ದೀನಿ ರೈತರಿಗೆ, ಸಾವಯವ ಕೃಷಿ ರೈತರಿಗೆ. ಇದಲ್ಲದೆ ಸಾಕಷ್ಟು ಕುರಿಗಳಿದೆ, ಮೇಕೆಗಳಿದೆ, ಸಾಕಷ್ಟು ಕೋಳಿಗಳಿವೆ ನಮ್ಮನೇಲಿ. ಅದು ನಮ್ಮ ಏನಾಗ್ತದೆ ದಿನನಿತ್ಯ ನಮಗೆ ಒಂದು ಆದಾಯ ರೂಪ ಕೊಡ್ತಾ ಇದೆ.
ಅದು ನನ್ನ ಮನೆಯಲ್ಲಿ. ಹಂಗಾಗಿ ನೀವು ಒಟ್ಟಿಗೆ ಹೇಳಬೇಕು ಅಂದ್ರೆ ನಮ್ಮ ಮನೆ ಏಳಿಗೆಗೆ, ನನ್ನ ಏಳಿಗೆಗೆ ನನ್ನ ಭೂಮಿ ತುಂಬಾ ಶ್ರಮಿಸ್ತಾ ಇದೆ, ನಮ್ಮ ಜೊತೆ ತುಂಬಾ ಆದಾಯ ಕೊಡ್ತಾ ಇದೆ. ಇವತ್ತು ಮೊದ್ಲೇನು ಬರೀ ಕಬ್ಬು ಭತ್ತ ಏನು ನಂಬ್ಕೊಂಡಿದ್ವಿ, ಇವತ್ತು ಅದನ್ನ ಬಿಟ್ಟು ಹೊರಗೆ ಬಂದು ಬಹುಬೆಳೆ ಪದ್ಧತಿಗೆ ಬಂದಿರೋದ್ರಿಂದ ನಮ್ಮ ಆದಾಯನೂ ದ್ವಿಗುಣ ಆಗಿದೆ. ನಾವು ಚೆನ್ನಾಗಿ ಆದಾಯ ಮಾಡ್ಕೊಳ್ತಾ ಇದೀವಿ. ನಮ್ಮಲ್ಲಿ ಮುಖ್ಯ ಬೆಳೆಯಾಗಿ ನಾವು ಕಾಡು ಜಾತಿ ಹಣ್ಣಿನ ಗಿಡಗಳನ್ನ ನಾವು ಮಾಡ್ಕೊಂಡಿರೋದು. ಅದು ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಹನುಮನ್ ಫಲ ಹೀಗೆ. ಆಮೇಲೆ ನೇರಳೆ, ಸೀಬೆ, ಹಲಸು ಈ ಥರ ಸುಮಾರು. ಏನಕ್ಕಂದ್ರೆ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ವರ್ಷ ನೀರಿಲ್ಲ ಅಂದ್ರೂ ತಡೆಯುತ್ತದೆ. ಆಮೇಲೆ ಇದಕ್ಕೆ ನಿರ್ವಹಣೆ ಕಡಿಮೆ. ಆಮೇಲೆ ನಿಮ್ಗೆ ಹಸು, ಕರು, ಇನ್ನು ಮೇಕೆ ಏನು ತಿನ್ನಲ್ಲ. ನಿಮ್ ರಾಮಫಲ, ಲಕ್ಷ್ಮಣ ಫಲ ಅವನೇನೋ ಮೇಕೆನೂ ತಿನ್ನಲ್ಲ. ಆಮೇಲೆ ಯಾರು ಕಿಡಿಗೇಡಿಗಳು ನಿಮ್ಗೆ ಹೊಟ್ಟೆ ಕಿಚ್ಚಿಗೆ ಮರ ಕಡ್ದು ಹಾಕ್ಬಿಟ್ರು ಸಾಯಲ್ಲ, ಚಿಗುರ್ತವೆ. ಹಂಗಾಗಿ ಅದಕ್ಕೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಆಮೇಲೆ ಮೌಲ್ಯವರ್ಧನೆ ಮಾಡಬೇಕು ಅಂದ್ರೆ ಅದಕ್ಕೆ ತುಂಬಾ ಬೇಡಿಕೆ ಇದೆ. ಇವತ್ತು ಹೇಳಕ್ಕಾಗಷ್ಟು ಲಕ್ಷ್ಮಣ ಫಲ ತುಂಬಾ ಬೇಡಿಕೆ ಇದೆ. ನೀವು ನಂಬ್ತಿರೋ ಇಲ್ಲೋ 250-300 ರೂಪಾಯಿ ಇದೆ ಕೆಜಿ. ಸಾಕಷ್ಟು ಬೇಡಿಕೆ ಇರೋದ್ರಿಂದ ಕಾಡು ಜಾತಿ ಮರಗಳ ನಿರ್ವಹಣೆನೂ ಕಡಿಮೆ ಆಗಿರೋದ್ರಿಂದ ನಾವು ಅದನ್ನೇ ಮುಖ್ಯವಾಗಿ ಮಾಡ್ಕೊಂಡಿದ್ದೀವಿ. ಸಾವಯವ ಕೃಷಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸಾವಯವ ಕೃಷಿಯಿಂದ ನಿಮಗೆ ಯಾವ ತರ ಮಣ್ಣಿನಲ್ಲಿ ಬದಲಾವಣೆ ಕಂಡು ಬಂದಿದೆ? ನಾವು ಫಸ್ಟ್ ಬಂದಾಗ ನಮ್ಮ ತಂದೆಯವರು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರು. ತದನಂತರ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಇಳಿದ್ವಿ. ಸಾವಯವ ಕೃಷಿ ಏನು ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಮ್ಮ ಮಣ್ಣು ಉಳಿಬೇಕಂತ. ಮಣ್ಣು ಉಳಿದ ಮೇಲೆ ತದನಂತರ ಒಳಗೆ ಜೀವಾಣುಗಳು ವೃದ್ಧಿ ಆಗ್ತದೆ, ಆಮೇಲೆ ಬೆಳೆಸು ಚೆನ್ನಾಗಿ ಬರ್ತದೆ ನಿಮಗೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನಂದ್ರೆ ಮಣ್ಣಿನ ಗುಣ ಕುಳಿಬೇಕಾದ್ರೆ ಇಲ್ಲೇ ನೋಡ್ಬೋದು ನೀವು. ಇಲ್ಲಿ ನಮ್ಮಲ್ಲಿ ಮಣ್ಣಲ್ಲಿ ಎಷ್ಟು ಹುಡಿಯಾಗಿದೆ. ಆಮೇಲೆ ನೀರಿನಂಶ ತಡೆದಿರುವಂತ ಶಕ್ತಿ ಇದೆ. ಎರೆಹುಳ ಎಲ್ಲ ಜಾಸ್ತಿ ಆಗ್ತವೆ. ನೀವು ಎಂಥ ಬೇಸಿಗೆಯಲ್ಲೂ ನಮ್ಮ ತೋಟ ಒಣಗಲ್ಲ. ಇದೇ ಮುಖ್ಯವಾಗಿ ನಾವು ಎಷ್ಟು ಹೇಳಿದ್ರು ಸಾಲದು. ಕಣ್ಣಲ್ಲಿ ನೋಡಿದವ್ರಿಗೆ ಇದು ಅನುಭವ ಗೊತ್ತಾಗ್ತದೆ. ನಮ್ಮ ಜನಕ್ಕೆ ಆರೋಗ್ಯಕ್ಕೆ ಸಲುವಾಗಿ ನಾವು ಸಾವಯವ ಕೃಷಿ ಮಾಡಲೇಬೇಕು. ಅವ್ರಿಗೂ ಒಂದು ಆರೋಗ್ಯ ಸಿಗತ್ತೆ, ಮಣ್ಣಿಗೂ ಒಂದು ಆರೋಗ್ಯ ಸಿಗತ್ತೆ. ಹಂಗಾಗಿ ಇಬ್ರು ರೈತರಲ್ಲಿ ಇಬ್ರು ಜೊತೆಲಿ ಹೋದ್ರೇನೆ ಜೀವನ. ಮಣ್ಣು, ರೈತ ಇಬ್ರು ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ನುಗ್ಗೆ ಬಗ್ಗೆ ಹೇಳ್ಬೇಕಾದ್ರೆ ನುಗ್ಗೆ ಒಂದು ಅತಿ ಶ್ರೇಷ್ಠವಾದ ಬೆಳೆ. ಸೊಪ್ಪಿನ ಪದಾರ್ಥದಲ್ಲಿ, ಕಾಯಿನ ಪದಾರ್ಥದಲ್ಲಿ, ಆಮೇಲೆ ತುಂಬಾ ರಿಚ್ ಇನ್ ಎಲ್ಲ ವಿಟಮಿನ್ಸ್, ಐರನ್ಸು ಎಲ್ಲ. ಆಮೇಲೆ ತುಂಬಾ ಅದರಲ್ಲಿ ವ್ಯಾಲ್ಯೂ ಅಡಿಷನ್ ತುಂಬಾ ಇದೆ ನುಗ್ಗೆ ಅಷ್ಟು. ಆಮೇಲೆ ಸುಲಭವಾಗಿ ಬೆಳೆಯಬಹುದು ನಮ್ಮಲ್ಲಿ. ಆಮೇಲೆ ಅದ್ರ ವ್ಯಾಲ್ಯೂ ಜಾಸ್ತಿ. ನಮ್ಮಲ್ಲಿ ಸಾವಯವ ಕೃಷಿಗೆ ಮುಖ್ಯವಾಗಿ ನುಗ್ಗೆ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡ್ತದೆ. ಹಂಗಾಗಿ ನುಗ್ಗೆ ಬಹಳ ಒಳ್ಳೆ ಬೆಳೆ ಅಂತ ನನ್ನ ಅಭಿಪ್ರಾಯ. ರೈತರೆಲ್ಲ ಯಾಕೆ ಬುದ್ಧಿವಂತರಾಗಬೇಕು ಅಂದ್ರೆ ಎಲ್ಲಾ ಟೈಮಲ್ಲಿ ಬೆಳೆದಂತ ಬೆಳೆ ಬೆಳಿಬೇಡ್ದು. ಇವಾಗ ಅನ್ಸೀಸನ್ ಫ್ರೂಟ್ಸ್ ಇವಾಗ ನೋಡ್ರಿ, ನಮ್ಮಲ್ಲಿ ಇವಾಗ ಹಲಸನ್ನ ಕಾಣ್ತಾ ಇದ್ರಿ. ಇದು ಅವಾಗಲೇ ನಮ್ಗೆ ಅಕ್ಟೋಬರ್ ತಿಂಗಳು, ನವೆಂಬರ್ ತಿಂಗಳಲ್ಲಿ ಹಲಸು ಬಿಡ್ತಾ ಇದೆ. ಹಿಂಗೆ ನಾನ್ ಸೀಸನ್ ಫ್ರೂಟ್ಸ್ ನಲ್ಲಿ ಬೆಳೆದ್ರೆ, ಆಮೇಲೆ ಯಾರು ಬೆಳೆದಿರೋಂಥ ಪದಾರ್ಥ ಬೆಳೆದಾಗ್ಲೇ ಅವ್ರಿಗೆ ವ್ಯಾಲ್ಯೂ. ಆಮೇಲೆ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಇದು ಬೆಲೆ ಸಿಗತ್ತೆ. ನಾವು ಇವೆಲ್ಲ ಒಂಚೂರು ತಿಳುವಳಿಕೆ ಬಂದು ನಾವು ಇವೆಲ್ಲ ವ್ಯವಸಾಯ ಮಾಡಕ್ ಶುರು ಮಾಡೋದು. ಇದು ಮುಖ್ಯವಾಗಿ ನಮ್ಗೆ ಅದೇ ನಮ್ಮಲ್ಲಿ KVK ಅವ್ರ ಕಡೆಯಿಂದ, GKVK ಕಡೆಯಿಂದ, ಆಮೇಲೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಸಾಕಷ್ಟು ನಮಗೆ ಪ್ರಗತಿಪರ ರೈತರು ಇವರೆಲ್ಲ ನಮಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಂಗಾಗಿ ನಾನು ಬೇರೆ ರೀತಿ ವ್ಯವಸಾಯ ಮಾಡಿ ನನ್ನ ವ್ಯವಸಾಯವನ್ನು ಗೆದ್ಕೊಂಡು ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ನಾನು ವಿಭಿನ್ನ ಕೃಷಿಯನ್ನು ಮಾಡ್ತಾ ಇರೋದು. ಆಮೇಲೆ